ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಿದ್ದೀರಾ ಛಾಯಾ ವಿಲೇಜ್ ಲಾಗ್. ನಾನು ಇವಾಗ ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಯಾರೆಲ್ಲ ನನ್ನ ವೀಡಿಯೋಸ್ ನೋಡ್ತಾಯಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ. ಇವಾಗ ತೋಟಕ್ಕೆ ಹೋಗ್ತಾ ಇದ್ದೀನಿ. ನಮ್ಮ ಹಸ್ಬೆಂಡು ನೀರು ಖಾಲಿಯಾಗಿದೆ, ಹಾಗೆ ರೇಷನ್ ತರಬೇಕು ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ. ಇವಾಗ ನಾನು ಸ್ವಲ್ಪ ಹೊಲದಲ್ಲಿ ಏನಾದರೂ ಕೆಲಸ ಇದ್ದೇ ಇರುತ್ತಲ್ಲ, ಕಾಯಿ ಏನಾದ್ರು ಬಿದ್ದಿರುತ್ತೆ, ಹಾಗೆ ಒಂದು ಪೊರಕೆ ಮಾಡಬೇಕಾಗಿತ್ತು. ಹಾಗಾಗಿ ಹೋಗ್ತಾ ಇದ್ದೀನಿ. ಹಾಗೆ ನಮ್ಮ ಮಾವರು ಯಾಕೋ ಊಟ ಬೇಡ ಅಂತಂದರು, ಹಾಗಾಗಿ ರೈಸ್ ಒಂದು ಮಾಡಿದ್ದೀನಿ. ಮುದ್ದೆ ಮಾಡಬೇಕು ಅಂದ್ಕೊಂಡೆ. ಇನ್ನೇನು ಮುದ್ದೆ ಇನ್ನೇನು ಮಾಡಲ್ಲ, ಯಾಕೆಂದರೆ ನಮ್ಮ ಮಾವರು ಇನ್ನೇನು ಇಲ್ವಲ್ಲ, ಊಟ ಬೇಡ ಅಂದರೆ. ಹಾಗಾಗಿ ಅನ್ನನೇ ಊಟ ಮಾಡ್ತೀವಿ ನಾವು ಕೂಡ. ಸಿಕ್ಕಾಬಟ್ಟೆ ಬಿಸಿಲಿದೆ. ಅಯ್ಯೋ, ಈ ಬಿಸಿಲಲ್ಲಿ ಕೆಲಸ ಮಾಡೋದಿದೆಯಲ್ಲ ತುಂಬ ಕಷ್ಟ. ಬಟ್ ಏನು ಮಾಡೋಕ್ಕಾಗಲ್ಲ, ರೈತರು ಮಾಡಲೇಬೇಕಾಗುತ್ತೆ. ಬಿಸಿಲಲ್ಲಿ ದುಡ್ದವನೇ ತಾನೇ ನಮಗೆ ಆರೋಗ್ಯ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಇವಾಗ ಆಲ್ರೆಡಿ ತೋಟದ ಹತ್ರ ಬಂದೆ, ಇನ್ನೇನೋ ಸ್ವಲ್ಪ ದೂರ ಇದೆ ಅಷ್ಟೇ. ಇವಾಗ ಹೋಗ್ಬಿಟ್ಟು ನೋಡೋಣ ಏನೇನಾಗುತ್ತೋ ಅಷ್ಟು ಕೆಲಸ ಮಾಡ್ತೀನಿ. ಯಾರೆಲ್ಲ ನನ್ನ ವೀಡಿಯೋಸ್ ಹೊಸ್ದಾಗಿ ನೋಡ್ತಾಯಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ. ಇಲ್ಲೆಲ್ಲ ನೋಡಿ, ಇದೇ ಥರ ನಾನು ಅಡಿಕೆ ಸಸ್ಯ ಎಲ್ಲ ಹಾಕಬೇಕು ಅನ್ನೋ ಆಸೆ ನನಗೂ ಕೂಡ. ಬಟ್ ಸ್ವಲ್ಪ ಪಾಪು ಚಿಕ್ಕವಳೆಲ್ಲ ಜಾಸ್ತಿ ಇದು ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಸುಮ್ಮನಿದ್ದೀನಿ. ಅಂದರೆ ಅವಳನ್ನ ಇವಾಗ ಸ್ವಲ್ಪ ಕೇರಲ್ಲೇ ನೋಡ್ಕೋಬೇಕಲ್ಲ, ಹಾಗಾಗಿ ಚಿಕ್ಕವಳು ಅಂತೇಳಷ್ಟೇ. ಸ್ವಲ್ಪ ದೊಡ್ಡವಳಾಗಿ ಅಂಗನವಾಡಿಗೆ ಹೋದ್ಲು ಅಂದರೆ ನನಗೆ ಸ್ವಲ್ಪ ಈಸಿ ಅನಿಸುತ್ತೆ. ನಮ್ಮ ಮಾವರು ಕೂಡ ಹಸಗಳು ಕಟ್ಬಿಟ್ಟು ಹೋಗಿರಬೇಕು. ಅವರು ದೇವಸ್ಥಾನದ್ದೇನೋ ಇದೆ ಅಂತೇಳಿ ಹೇಳ್ತಾಯಿದ್ರು. ಅಂದರೆ ದೇವ್ರನ್ನ ಬೇರೆ ಊರಿಗೇನೋ ಕರ್ಕೊಂಡು ಹೋಗ್ತಾರೆ, ಅಲ್ಲಿ ಏನೋ ಜಾತ್ರೆನೋ ಅಥವಾ ಏನೋ ವರ್ಷದ್ದು ದೇವರು ಇದು ಮಾಡಿದ್ವೇನೋ ಅಂತ ಹೇಳ್ತಾರೆ. ನನಗದ್ರ ಬಗ್ಗೆ ಗೊತ್ತಿಲ್ಲ. ಅವಾಗ ಅದಕ್ಕೆ ನಾನು ಎಷ್ಟಾಗುತ್ತೋ ಅಷ್ಟು, ಅದೇನೋಪ್ಪ, ನಾನು ಹೊಲಕ್ಕೆ ಬರ್ತಾ ಇರೋದ್ರಿಂದ ಇತ್ತೀಚೆಗೆ ಮನೆಗಿರಬೇಕು ಅನಿಸಲ್ಲ, ತುಂಬ ಬೇಜಾರಾಗುತ್ತೆ. ಎಷ್ಟು ಚೆನ್ನಾಗಿರುತ್ತೆ ಹೊಲದಲ್ಲಿ, ಗಾಳಿ, ವಾತಾವರಣ. ಬಿಸಿಲು ಅನ್ನೋದೊಂದು ಬಿಟ್ಟರೆ ಇನ್ನು ಮಿಕ್ಕಿದ್ದೆಲ್ಲ ತುಂಬ ಚೆನ್ನಾಗಿರುತ್ತೆ. ಆ ವೆದರು, ಒಳ್ಳೆ ವಾತಾವರಣ, ಗಾಳಿ ಎಲ್ಲ ಕುಡಿತೀವಿ. ಹಾಗಾಗಿ ಇನ್ನೊಂದೇನಪ್ಪ ಅಂದರೆ, ನಮ್ಮ ಮನೆಯವ್ರ ಜೊತೆಗೆ ನೋಡಿ, ನಮ್ಮ ಮಹಾಲಕ್ಷ್ಮಿ ಕೂಡ ಮನೆಗೆ ಬಂದಿದ್ದಾಳೆ. ಅಂದರೆ ಸೊಪ್ಪಾಕ್ತಾರಲ್ವಾ, ಆ ಸೊಪ್ಪು ಹಾಕೋದ್ರ ಜೊತೆಲೇ ಅದು ಕೂಡ ಬಂದಿದೆ. ಇವಾಗ ಹೋಗ್ಬಿಟ್ಟು ಶೆಡ್ಡಿಗೆ ಅದನ್ನು ಹುಳ ಬಿಟ್ಟು ನೆಕ್ಸ್ಟ್ ಅವರೆಲ್ಲ ಹಸ ಕಟ್ಟಿ ದೇವಸ್ಥಾನದ್ದೇನೋ ಕೆಲಸ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ. ಇಲ್ಲಿ ಉಕ್ಕೆ ಎಲ್ಲ ಹೊಡಿಬೇಕು, ಏನೇನು ಮಾಡ್ತಾರೋ ಏನೋ ಗೊತ್ತಾಗ್ತಿಲ್ಲ. ಕಂಟಿನ್ಯೂ ಕೆಲಸ. ಇವತ್ತೇನೋ ಉಕ್ಕೆ ಹೊಡಿತೀನಿ ಅಂತ ಹೇಳ್ತಿದ್ದಾರೆ, 1-2 ಪಟ್ಟಿನ. ನೋಡ್ಬೇಕು ಏನೇನು ಮಾಡ್ತಾರೆ ಅಂತೇಳಿ. ಹಸುಗಳೆಲ್ಲ ಇಲ್ಲೇ ಇದ್ದಾವೆ. ನಮ್ಮ ಮಾವರು ಹಸ ಕಟ್ಬಿಟ್ಟು ಮೇಯಕ್ಕೆ ಹೋಗಿದ್ದಾರೆ. ಜೀವನದಲ್ಲಿ ಕಷ್ಟ ಪಡದೇ ಇದ್ದರೆ ಹೆಂಗೆ ಸಿಗುತ್ತೆ ಅಲ್ವಾ? ದುಡ್ಡಾಗಿರ್ಬೋದು, ಕಾಸು, ನೆಮ್ಮದಿ. ಕೆಲವರಿಗೆ ದುಡಿಮೆಯಿಂದಲೇ ನೆಮ್ಮದಿ ಇರಲ್ಲ ಅನಿಸ್ಬಿಡುತ್ತೆ. ಎಷ್ಟು ದುಡಿದ್ರೂ ಸಾಲಲ್ಲ. ಇದು ನೆಕ್ಸ್ಟ್ ಬ್ಯಾಚಿಗೆ ಆಲ್ರೆಡಿ ಎಷ್ಟು ಹತ್ರ ಇದೆ ನೋಡಿ ಸೊಪ್ಪು. ಇದು ಮನೆ ಮೂಲದು ಬೇಗ ಬರುತ್ತೆ ಅಂತಲೇ ಹೇಳ್ತಾಯಿದ್ರು ನಮ್ಮ ಮನೆಯವರು. ಇದು ಆಲ್ರೆಡಿ ಚಾಕಿಗೆ ರೆಡಿ ಇದೆ ನೆಕ್ಸ್ಟ್ ಬ್ಯಾಚಿಗೆ. ಏನಾದರೂ ಮಾಡಬೇಕು. ನೆಕ್ಸ್ಟು ಸೋಲಾರ್ ಕೂರಿಸೋ ಪ್ಲ್ಯಾನಿಂಗಲ್ಲಿ ಅಲ್ಲಿ ಒಂದು ಬೋರ್ ಕಾಣ್ತಿರ್ಬೋದು ನಿಮಗೆ. ಬಂದೆ ಇವಾಗ ತಾನೇ ಶೆಡ್ಡಿಗೆ. ಇವಾಗ ಬಂದೆ. ಬಿಸಿಲು ಇತ್ತಲ್ವ, ಹಾಗಾಗಿ ವೇಲ್ ಹಾಕ್ಕೊಂಡು
ಸಿಕ್ಕಾಪಟ್ಟೆ ಬಿಸಿಲೈತೆ ಇವತ್ತು. ಹಾಗೆ ನೀರು ಕೂಡ ನೀರಿಲ್ಲ ಅಂತ ಹೇಳಿದ್ರು ನಮ್ಮ ಮನೆಯವ್ರು. ನೀರು ತೊಗೊಂಡು ಹಾಗೆ ಸ್ವಲ್ಪ ಕಡ್ಡಿ ಜಿಗಿಬೇಕಾಗಿತ್ತಲ್ಲ, ಹಂಗಾಗಿ ಅದು ಕೂಡ ಎಷ್ಟಾಗುತ್ತೆ ಅಷ್ಟು ಮಾಡಬೇಕಲ್ವ. ಹಾಗಾಗಿ ಇವಾಗ ಈ ಪುಟಾಣಿನ ಇಲ್ಲಿದ್ದಾಳಲ್ವ, ಕಾಣ್ತಿರ್ಬೋದು ನಿಮಗೆ. ಇದನ್ನು ಇವಾಗ ಒಳಗೆ ಬಿಡೋಣ ಬನ್ನಿ. ಓ ನೋಡಿ, ಮೇಲಿದೆ. ಇವಾಗ ಅಕ್ಕಿ ಸಿಗಲ್ಲ ನನಗೆ, ಏನು ಮಾಡೋದು? ಟ್ರೈ ಮಾಡ್ತೀನಿ. ಹಿಂದಕ್ಕೆ ಹೋಗ್ತಾ ಇದೆ ಅದು. ಸಿಕ್ತು ಸಿಕ್ತು. ಇವಾಗ ಇದನ್ನು ಪುಟಾಣಿನ ಬಿಟ್ಟು ಬರೋಣ. ನಮ್ಮ ಮಹಾಲಕ್ಷ್ಮಿ ಇವಳು ಒಂದು ಬೀಸಾಕಕ್ಕೂ ಕೂಡ ಬೇಜಾರಾಗುತ್ತೆ. ಇದನ್ನು ತುಂಬ ಬೇಜಾರಾಗುತ್ತೆ. ಇವಾಗ ಶೆಡ್ಡಲ್ಲೆಲ್ಲ ಹುಳ ನೋಡಿಕೊಂಡು ಇವಾಗ ಗರಿ ಏನಾದ್ರು ಬಿದ್ದಿದ್ದೇವೇನೋ ನೋಡ್ಕೊಂಬರೋಣ ಅಂತ ಹೇಳ್ಬಿಟ್ಟು ಹೋಗ್ತಾಯಿದ್ದೀನಿ. ಅಂದರೆ ಸ್ವಲ್ಪ ತುಪ್ಪ ಗಟ್ಟಿ ಬೇಕು ಅಂತಲೇ ಹೇಳ್ತಾಯಿದ್ರು ನಮ್ಮ ಮನೆಯವರು. ಅಂದರೆ ಇದನ್ನು ಕದ ಬೇಗ ಹಾಕಬೇಕು, ಹಾಗೆಲ್ಲ ಬಿಡಂಗಿಲ್ಲ ಅಂತಲೇ ಹೇಳ್ತಿರ್ತಾರೆ. ಯಾಕೆಂದರೆ ಊಜದ ನೊಣ ಅಂತೆಲ್ಲ ಬರ್ತಾವಲ್ವ, ರೇಷ್ಮೆ ಬೆಳೆಗಾರರಿಗೆ ಗೊತ್ತಿರುತ್ತೆ. ನಾನು ಕಂಟಿನ್ಯೂ ವೀಡಿಯೋಸ್ ಹಾಕೋಕ್ಕಾಗ್ತಿಲ್ಲ. ಏನಕ್ಕೆ ಅಂತಂದರೆ ನಿಮಗೆ ಗೊತ್ತಿರುತ್ತೆ, ಫೋನ್ ಪ್ರಾಬ್ಲಮ್ಮಿಂದ ಹಾಕೋಕ್ಕಾಗ್ತಾಯಿಲ್ಲ. ನೋಡಿ, ಇಲ್ಲಿ ಕಡ್ಡಿ ಜಿಗೋದಕ್ಕೆ ಇದನ್ನು ತಗೊಂಡಿದ್ದೀನಿ. ಇದೊಂದು ಗರಿನ ನೋಡೋಣ ಎಷ್ಟೆಷ್ಟು ಆಗುತ್ತೋ ಅಷ್ಟು ಜಿಗಿಬೇಕು ಅಂತೇಳಿ. ಬನ್ನಿ, ಇದನ್ನು ಕಟ್ ಮಾಡ್ಕೊಂಡು ಹೋಗೋಣ. ಇನ್ನೊಂದೇನಪ್ಪ ಅಂದರೆ, ನನಗೆ ಕಡ್ಡಿ ಜಿಗೋದು ಗೊತ್ತಿರಲಿಲ್ಲ, ಯಾವ ಥರ ಜಿಗಿಯೋದು ಅಂತೇಳಿ. ಹಂಗಾಗಿ ನಮ್ಮ ಮನೆಯವರು ಕೂಡ ತೋರಿಸ್ಕೊಟ್ರು. ಬಟ್ ನಮ್ಮ ಮನೆಯವ್ರಿಗೆ ತೋರಿಸ್ಕೊಡೋಕ್ಕೂ ಮೊದಲು ನಾನು ಯಾವ ಥರ ಮಾಡ್ತಿದ್ದೆ ಅನ್ನೋದು ನೀವೇ ನೋಡ್ಬೋದು. ಗರಿ ಎಲ್ಲ ಕಿತ್ಕೊಂಬಂದು ಆಮೇಲೆ ಅದನ್ನು ಕಡ್ಡಿ ಜಿಗಿತಾ ಇದ್ದೆ. ನನಗೆ ಇದೇ ಚೆಂದ ಅನ್ನಿಸ್ತು. ಬಟ್ ಅದು ತುಂಬ ಲೇಟ್ ಆಗುತ್ತೆ. ಹಾಗಾಗಿ ನಮ್ಮ ಮನೆಯವ್ರು ಹೇಳ್ಕೊಟ್ಟಿದ್ದ ಟೆಕ್ನಿಕ್ ತುಂಬ ಯೂಸ್ ಆಯಿತು. ಅಂದರೆ ಅವರೆಲ್ಲ ಮೊದಲೆಲ್ಲ ಮಾಡಿದಾರಲ್ಲ, ಹಂಗಾಗಿ ನಾನು ಫಸ್ಟ್ ಟೈಮ್ ಮಾಡ್ತಿರೋದ್ರಿಂದ ಈ ಥರ ಟ್ರೈ ಮಾಡಿದೆ. ಬಟ್ ಇದು ಸ್ವಲ್ಪ ಲೇಟ್ ಆಗುತ್ತೆ, ಜಾಸ್ತಿ ಜಿಗಿಯೋದಕ್ಕಾಗಲ್ಲ. ಇವಾಗ ತಾನೇ ಊಟ ತಂದಿದ್ರು ನಮ್ಮ ಮನೆಯವರು. ಹಾಗೆ ಚಾಕ್ಲೇಟ್ ಥರ ಕೇಳಿದ್ದೆ. ಚಾಕ್ಲೇಟ್ ತಿನ್ಕೊಂತ ಆಲ್ರೆಡಿ ಒಂದು ಇದನ್ನು ಜಿಗ್ದಿಟ್ಟಿದ್ದೀನಿ. ಅಂದರೆ ನಮ್ಮ ಮನೆಯವರು, ಅಂದರೆ ನಾನು ಫಸ್ಟ್ ಟೈಮ್ ಜಾಸ್ತಿ ಕಡ್ಡಿ ಜಿಗ್ದಿಲ್ಲ. ಸ್ವಲ್ಪ ಏನು ಗರಿ ಇದೆ ಅಂತಲೇ ಹೇಳ್ತಾಯಿದ್ರು. ಒನ್ ಟೈಮ್ಗೆ ಎಲ್ಲ ಬರಲ್ವಲ್ಲ, ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಆಗಬೇಕು. ಪರವಾಗಿಲ್ಲ, ನನಗೆ ಖುಷಿ ಇದೆ ಇಷ್ಟಾದರೂ ಜಿಗ್ದಿದ್ದೀನಲ್ಲ ಅಂತೇಳಿ. ಅಟ್ಲೀಸ್ಟ್ ಒಂದು kg ಅಷ್ಟಾದರೂ ಇದೆ, ಅದೇ ಖುಷಿ ನನಗೆ. ನೆಕ್ಸ್ಟು ಜಿಗಿತೀನಿ. ಇವಾಗ ನಮ್ಮ ಮನೆಯವರು ಹಸೆ ಇಟ್ಕೊಂಬರ್ತಾ ಇದ್ದಾರೆ ನೀರು ಕುಡಿಸೋದಕ್ಕೆ. ಇವಾಗ ಇದಿಷ್ಟನ್ನು ಜಿಗಿಬೇಕು. ಅಂದರೆ ಗರಿಯಲ್ಲೇ ಜಿಗಿಬೋದಂತೆ, ಬಟ್ ನನಗದು ಸರಿಯಾಗ್ತಿರ್ಲಿಲ್ಲ. ಹಂಗಾಗಿ ಈ ಥರ ಮಾಡ್ತಾಯಿದ್ದೀನಿ.